ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಭಾರತದ ರಾಷ್ಟ್ರಪತಿ ಚುನಾವಣೆಯ ವಿವಾದಗಳನ್ನ ಬಗೆಹರಿಸುವವರು ಯಾರು? ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಭಾರತದ ರಾಷ್ಟ್ರಪತಿ ಚುನಾವಣೆಯ ವಿವಾದಗಳನ್ನ ಬಗೆಹರಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿನ ಸದಸ್ಯರ ಅನರ್ಹತೆಯನ್ನ ನಿರ್ಧರಿಸುವುದು ಲೋಕಸಭೆಯ ಸ್ಪೀಕರ್. ಲೋಕಸಭೆಯ ಸ್ಪೀಕರ್ ಅವರು ಸಂಸತ್ತಿನ ಸದಸ್ಯರ ಅನರ್ಹತೆಯನ್ನ ನಿರ್ಧರಿಸುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಠೇವಣಿ ಕಳೆದುಕೊಂಡಿದ್ದಾನೆ ಅಂದರೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಅತಿ ಕಡಿಮೆ ಮತಗಳಿಕೆಯೇ ಕಾರಣ. 1 ಈಸ್ ದಿ ರೈಟ್ ಆನ್ಸರ್. ಚುನಾವಣೆಯಲ್ಲಿ ಅಭ್ಯರ್ಥಿ ಅತಿ ಕಡಿಮೆ ಮತಗಳಿಕೆಯನ್ನ ಮಾಡಿದ್ದರೆ ಠೇವಣಿ ಕಳೆದುಕೊಂಡಿದ್ದಾನೆ ಎಂದು ಅರ್ಥ. ಜನವರಿ 26ರಂದು ಭಾರತೀಯ ಸಂವಿಧಾನವನ್ನು ಜಾರಿಗೊಳಿಸಲು ಕಾರಣ? ಮೊದಲ ಸ್ವಾತಂತ್ರ್ಯ ದಿನೋತ್ಸವವನ್ನ ಆಚರಿಸಿದ ದಿನ ಜನವರಿ 26. ಮೊದಲ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಿದರ ಪ್ರಯುಕ್ತ ಅಂದು ಭಾರತೀಯ ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸಂಬಂಧಿಸಿದ ವಿಷಯ? ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಗಳು. ಇದು 8ನೇ ಶೆಡ್ಯೂಲ್ಗೆ ಸಂಬಂಧಿಸಿದ ವಿಷಯ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಮೂಲ ಸ್ವರೂಪವನ್ನು ಎಲ್ಲಿ ಪ್ರಸ್ತಾಪಿಸಿದ್ದಾರೆ? ಪ್ರಸ್ತಾಪ ಮಾಡಿಲ್ಲ. ಭಾರತ ಸಂವಿಧಾನದ ಮೂಲ ಸ್ವರೂಪವನ್ನು ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. 3ನೇ ಅನುಚ್ಛೇದದಲ್ಲಿ ಕೆಳಗಿನ ಯಾರ ವೇತನ ಭತ್ಯೆಗಳನ್ನು ಉಲ್ಲೇಖಿಸುವುದಿಲ್ಲ? ಪ್ರಧಾನಿ. 3ನೇ ಅನುಚ್ಛೇದದಲ್ಲಿ ಪ್ರಧಾನಿಯವರ ವೇತನ ಮತ್ತು ಭತ್ಯೆಗಳನ್ನು ಉಲ್ಲೇಖಿಸಲಾಗಿರುವುದಿಲ್ಲ. ಇನ್ನು ರಾಷ್ಟ್ರಪತಿಗಳು, ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಹಾಗೂ ಲೋಕಸಭಾ ಸ್ಪೀಕರ್ ಅವರ ವೇತನ ಮತ್ತು ಭತ್ಯೆಗಳನ್ನು 3ನೇ ಅನುಚ್ಛೇದದಲ್ಲಿ ಉಲ್ಲೇಖಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. 91ನೇ ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧವಿಲ್ಲದ ಅಂಶ? ಹೊಸ ಭಾಷೆಗಳಿಗೆ ಸಾಂವಿಧಾನಿಕ ಮಾನ್ಯತೆ. ಇದು 91ನೇ ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧವಿಲ್ಲದ ಅಂಶ. ಪಕ್ಷಾಂತರ ವಿರೋಧ ಕಾಯ್ದೆಗೆ ತಿದ್ದುಪಡಿ ಕೇಂದ್ರ ಸರ್ಕಾರದ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವುದು, ರಾಜ್ಯ ಸರ್ಕಾರದ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವುದು 91ನೇ ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದ ಅಂಶವಾಗಿದ್ದರೆ, ಹೊಸ ಭಾಷೆಗಳಿಗೆ ಸಾಂವಿಧಾನಿಕ ಮಾನ್ಯತೆಯನ್ನು ನೀಡುವುದು ಸಂಬಂಧವಿಲ್ಲದ ಅಂಶವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಸೂಚಿಸಲಾದ ವಿಷಯಗಳನ್ನು ಮಾರ್ಪಡಿಸಲು ಅನುಸರಿಸುವ ವಿಧಾನ ಯಾವುದು? ಸಂಸತ್ತು ವಿಶೇಷ ಬಹುಮತದೊಂದಿಗೆ 2ನೇ 1 ರಾಜ್ಯಗಳ ಸರಳ ಬಹುಮತದೊಂದಿಗೆ ಅನುಮೋದಿಸಬೇಕು. ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಸೂಚಿಸಲಾದ ವಿಷಯಗಳನ್ನು ಮಾರ್ಪಡಿಸಲು ಸಂಸತ್ತು ವಿಶೇಷ ಬಹುಮತದೊಂದಿಗೆ ಅರ್ಧ ರಾಜ್ಯಗಳ ಸರಳ ಬಹುಮತದೊಂದಿಗೆ ಅನುಮೋದಿಸಬೇಕಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಜಾತ್ಯತೀತ ಮತ್ತು ಒಕ್ಕೂಟ ವ್ಯವಸ್ಥೆಗಳು ಭಾರತ ಸಂವಿಧಾನಕ್ಕೆ ಅಡಿಗಲ್ಲು ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿತು? SR ಬೊಮ್ಮಾಯಿ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ SR ಬೊಮ್ಮಾಯಿ ಅವರ ಪ್ರಕರಣದಲ್ಲಿ ಜಾತ್ಯತೀತ ಮತ್ತು ಒಕ್ಕೂಟ ವ್ಯವಸ್ಥೆಗಳು ಭಾರತ ಸಂವಿಧಾನಕ್ಕೆ ಅಡಿಗಲ್ಲು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದಲ್ಲಿ ಸೇರಿಸಲಾದ ನೂತನ ಭಾಗದಲ್ಲಿಲ್ಲದ ಅಂಶ? ಪಂಚಾಯತ್ ಸಂಸ್ಥೆಗಳು. ಪಂಚಾಯತ್ ಸಂಸ್ಥೆಗಳು ನೂತನ ಭಾಗದಲ್ಲಿ ಇಲ್ಲದೇ ಇರುವಂತಹ ಒಂದು ಅಂಶ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪ್ರಕಾರ ಗ್ರಹಣ ಸಿದ್ಧಾಂತ ಯಾವುದಕ್ಕೆ ಅನ್ವಯವಾಗುತ್ತದೆ? ಸಂವಿಧಾನದ ಜಾರಿ ಮುನ್ನ, ಜಾರಿಯ ನಂತರ ರೂಪಿಸಲಾಗಿರುವ ಕಾನೂನುಗಳಿಗೆ ಭಾರತ ಸಂವಿಧಾನದ ಪ್ರಕಾರ ಗ್ರಹಣ ಸಿದ್ಧಾಂತ ಇದಕ್ಕೆ ಅನ್ವಯವಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್.
ಸಾಂವಿಧಾನಿಕವಾಗಿ ಭಾರತದ ರಾಷ್ಟ್ರಪತಿಗೆ ತನ್ನ ವಿಚಕ್ಷಣಾಧಿಕಾರವನ್ನು ಪ್ರಯೋಗಿಸುವ ಒಂದೇ ಒಂದು ಸಂದರ್ಭ ಎಂದರೆ ಪ್ರಧಾನಿಯನ್ನ ನೇಮಿಸುವುದು. 4 ಈಸ್ ದಿ ರೈಟ್ ಆನ್ಸರ್. ದೇಶದಲ್ಲಿ ಜಿಲ್ಲಾ ಯೋಜನಾ ಮಂಡಳಿಗಳ ಕಾರ್ಯವೈಖರಿ ಮೇಲೆ ಕೇಂದ್ರ ಸರ್ಕಾರ ನೇಮಿಸಿರುವ ಸಮಿತಿ ಯಾವುದು? ವಿ. ರಾಮಚಂದ್ರನ್ ಸಮಿತಿ. ದೇಶದಲ್ಲಿ ಜಿಲ್ಲಾ ಯೋಜನಾ ಮಂಡಳಿಗಳ ಕಾರ್ಯವೈಖರಿ ಮೇಲೆ ಕೇಂದ್ರ ಸರ್ಕಾರ ವಿ. ರಾಮಚಂದ್ರನ್ ಸಮಿತಿಯನ್ನ ನೇಮಿಸಿತ್ತು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ಸಾರ್ವಜನಿಕ ಉದ್ಯಮವಾಗಿದೆ? ಭಾರತೀಯ ರೈಲ್ವೆ. ಭಾರತೀಯ ರೈಲ್ವೆ ಅತಿ ದೊಡ್ಡ ಸಾರ್ವಜನಿಕ ಉದ್ಯಮ. 1 ಈಸ್ ದಿ ರೈಟ್ ಆನ್ಸರ್. 2 ಅಥವಾ ಹೆಚ್ಚಿನ ದೇಶಗಳ ಮಧ್ಯದ ವ್ಯಾಪಾರ ವಹಿವಾಟವನ್ನು ಡ್ಯಾಶ್ ಎಂದು ಕರೆಯುವರು? ಅಂತಾರಾಷ್ಟ್ರೀಯ ವ್ಯಾಪಾರ. 2 ಅಥವಾ ಹೆಚ್ಚಿನ ದೇಶಗಳ ಮಧ್ಯದ ವ್ಯಾಪಾರ ವಹಿವಾಟನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಗುಲಾಮಗಿರಿ. ಈ ಪುಸ್ತಕದ ಲೇಖಕರು ಯಾರು? ಜ್ಯೋತಿ ಬಾಪುಲೆ. ಗುಲಾಮಗಿರಿ ಪುಸ್ತಕವನ್ನ ಬರೆದವರು ಜ್ಯೋತಿ ಬಾಪುಲೆ. 1 ಈಸ್ ದಿ ರೈಟ್ ಆನ್ಸರ್. ಪ್ರಾಚೀನ ಹಿಂದೂ ನಿಯಮಗಳನ್ನ ನೀಡಿದವರು ಯಾರು? ಮನು. ಪ್ರಾಚೀನ ಹಿಂದೂ ನಿಯಮಗಳನ್ನ ನೀಡಿದವರು ಮನು. 3 ಈಸ್ ದಿ ರೈಟ್ ಆನ್ಸರ್. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಯಾರು? ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಇವರು ಪ್ರಸಿದ್ಧ ಧರ್ಮ ಪ್ರಚಾರಕರು. ಈ ಕೆಳಗಿನವರುಗಳಲ್ಲಿ ಯಾರು ಸುಪ್ರಸಿದ್ಧ ಚಿತ್ರಕಾರರಾಗಿರುವುದಿಲ್ಲ? ಮೇಘದತ್ತ. ಮೇಘದತ್ತ ಚಿತ್ರಕಾರರಲ್ಲ. ಇನ್ನು ರಾಜಾ ರವಿವರ್ಮ, ರವೀಂದ್ರನಾಥ ಠಾಗೂರ್, ನಂದಲಾಲ್ ಬೋಸ್ ಸುಪ್ರಸಿದ್ಧ ಚಿತ್ರಕಾರರು. ಅದರಲ್ಲೂ ರಾಜಾ ರವಿವರ್ಮ ಅತಿ ಪ್ರಸಿದ್ಧರು. 4 ಈಸ್ ದಿ ರೈಟ್ ಆನ್ಸರ್. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ನುಡಿದವರು ಯಾರು? ಬಾಲಗಂಗಾಧರ ತಿಲಕ್. ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಎಂದು ನುಡಿದಿದ್ದು ಬಾಲಗಂಗಾಧರ ತಿಲಕ್. 2 ಈಸ್ ದಿ ರೈಟ್ ಆನ್ಸರ್. ವಿಂಬಲ್ಡನ್ ಎಂಬುದು ಯಾವ ಆಟಕ್ಕೆ ಸಂಬಂಧಿಸಿದೆ? ಟೆನ್ನಿಸ್. ವಿಂಬಲ್ಡನ್ ಎಂಬುದು ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ? ಕನ್ಯಾಕುಮಾರಿ. ವಿವೇಕಾನಂದ ರಾಕ್ ಮೆಮೋರಿಯಲ್ ಕನ್ಯಾಕುಮಾರಿಯಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದವರು ಯಾರು? ಜವಾಹರಲಾಲ್ ನೆಹರು. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯದ ನಂತರದ ಪ್ರಧಾನಿ ಜವಾಹರಲಾಲ್ ನೆಹರು ದ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದಿದ್ದು. 3 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನ ಪಡೆದವರು ಯಾರು? ಇಮ್ಮಡಿ ಪುಲಕೇಶಿ. ದಕ್ಷಿಣ ಪಥೇಶ್ವರ ಎಂದು ಇಮ್ಮಡಿ ಪುಲಕೇಶಿಗೆ ಕರೆಯುತ್ತಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಭೂಕಂಪ ಮಾಪನ ಕೇಂದ್ರ ಎಲ್ಲಿದೆ? ಗೌರಿಬಿದನೂರು. ಕರ್ನಾಟಕದ ಗೌರಿಬಿದನೂರಿನಲ್ಲಿ ಭೂಕಂಪ ಮಾಪನ ಕೇಂದ್ರವಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ಭಾರತದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. 3 ಈಸ್ ದಿ ರೈಟ್ ಆನ್ಸರ್. ಮೊಘಲ್ ಸಾಮ್ರಾಜ್ಯದ ಕಡೆಯ ಪ್ರಬಲ ದೊರೆ ಯಾರು? ಔರಂಗಜೇಬ್. ಮೊಘಲ್ ಸಾಮ್ರಾಜ್ಯದ ಕಡೆಯ ಪ್ರಬಲ ದೊರೆ ಔರಂಗಜೇಬ್. 1 ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಅಳತೆ ಘಟಕ ಯಾವುದು? ಬಿಗಾ. ಭೂಮಿಯ ಅಳತೆ ಘಟಕ ಬಿಗಾ. 3 ಈಸ್ ದಿ ರೈಟ್ ಆನ್ಸರ್. 256ನೇ ವಿಧಿಯ ನಿಬಂಧನೆಗಳಡಿ ಕೇಂದ್ರ ಸರ್ಕಾರವು ನೀಡಿದ ಆದೇಶಗಳನ್ನು ಪಾಲಿಸಲು ರಾಜ್ಯಗಳು ವಿಫಲವಾದಾಗ ಆದೇಶಗಳನ್ನು ಅನುಸರಿಸಲು ಸಂಸತ್ತು ರಾಜ್ಯಗಳ ಮೇಲೆ ಒತ್ತಡ ಹಾಕಬಹುದು. 256ನೇ ವಿಧಿಯ ನಿಬಂಧನೆಗಳಡಿ ಕೇಂದ್ರ ಸರ್ಕಾರ ನೀಡಿದ ಆದೇಶಗಳನ್ನು ಪಾಲಿಸಲು ರಾಜ್ಯಗಳು ವಿಫಲವಾದಾಗ ಆ ಆದೇಶಗಳನ್ನು ಅನುಸರಿಸಲು ಸಂಸತ್ತು ರಾಜ್ಯಗಳ ಮೇಲೆ ಒತ್ತಡ ಹಾಕಬಹುದು. 1 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.